ಗುರವೇ ಸರ್ವಲೋಕಾನಾಂ ಭಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಗೆ ನಮಃ. ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಧನುರಾಶಿಯವರಿಗೆ ಪೂರ್ಣವಾದಂತಹ ಗುರುಬಲ ಗೊತ್ತು ಗುರುಗಳೇ. ಅದನ್ನ ಭಾಳ ಜನ ಹೇಳಿದ್ದೀರಾ, ನೀವು ಹೇಳ್ತಾ ಇದ್ದೀರಾ, ಬಟ್ ಅದೇನು ಗೊತ್ತಾಗ್ತಾ ಇಲ್ಲ ನಮಗೆ. ಬರೀ ಬಾಯಲ್ಲಿ ಪಂಚಾಂಗದಲ್ಲಿ ಅಲ್ಲೆಲ್ಲೇ ಏನೋ ಗುರುಬಲ ಕಾಣ್ತಿದೆ, ಬಿಟ್ರೆ ಗುರುಬಲ ಬಂದ ತಕ್ಷಣ ಹಂಗಾಗತ್ತೆ, ಹಿಂಗೊಳ್ಳೇದಾಗತ್ತೆ, ಹಂಗೊಳ್ಳೇದಾಗ ನಮಗೇನು ಅನುಭವಕ್ಕೆ ಬರ್ತಾ ಇಲ್ಲ. ಸೊ ಗುರುಬಲ ಏನಿದೆಯೋ ಇಲ್ವೋ, ನಿಜವಲ್ಲೂ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನೋಂಥದ್ದು ಹಲವಾರು ವಿಚಾರಗಳ, ಅಂದರೆ ಹಲವಾರು ವ್ಯಕ್ತಿಗಳ ಒಂದು ವಿಚಾರ ಆಗಿದೆ, ಬಹಳಷ್ಟು ಜನರ ಯೋಚನೆ ಆಗಿದೆ. ಇನ್ನು ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಾಗಿದೆ. ಓಕೆ, ಎನಿಹೌ, ಬಟ್ ಗುರುವಿನ ಬಲ, ಗುರುಬಲ ಅನ್ನುವಂಥದ್ದು ಧನುರಾಶಿಯವರಿಗೆ ಈಗ ಆರಂಭವಾಗಿದೆ. ಮುಂದಿನ ವರ್ಷ ಮೇ ಜೂನ್ ತನಕ ಇರುತ್ತೆ. ಇದಂತೂ ಪಕ್ಕಾ ಹೌದು, ಪಂಚಾಂಗದ ಕ್ಯಾಲ್ಕುಲೇಷನ್ಸ್. ಹೀಗಿರುವಾಗ ಯಾಕೆ ಕೆಲಸ ಮಾಡ್ತಾ ಇಲ್ಲ ಗುರುಬಲ, ಅಥವಾ ಗುರುಬಲ ಕೆಲಸ ಮಾಡ್ತಾ ಇದೆ ನಿಮಗೆ ಯಾಕೆ ಅದು ಗೊತ್ತಾಗ್ತಾ ಇಲ್ಲ? ಯಾಕೆಂದರೆ ಈ ಕಡೆ ಅರ್ಧಾಷ್ಟಮ ಶನಿ ಬೇರೆ ಶುರುವಾಗಿದೆಯಲ್ಲ. ಸೊ ಅರ್ಧಾಷ್ಟಮ ಶನಿಯ ಪ್ರಭಾವ, ದುಷ್ಪ್ರಭಾವವನ್ನು ಕಡಿಮೆ ಮಾಡೋದ್ರಲ್ಲೇ ಗುರುಬಲ ಅರ್ಧ ಮುಗಿದೋಗ್ತಾ ಇರುತ್ತಲ್ಲಿ. ಸೊ ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ. ಯಾಕೆ ಅಂತಂದರೆ ಅದು ಅನುಭವ ವೇದ್ಯ ಅಂತ ಕೆಲವಿಷ್ಟು ಅಂದ್ಕೊಂಡು ಹೆಚ್ಚು ಕಡಿಮೆ ಆಗುತ್ತೆ. ಇರಲಿ, ಪರವಾಗಿಲ್ಲ. ಬಟ್ ಏನಂದರೆ ಗುರುವಿನ ಮಹತ್ವವನ್ನು ಸಹ ನೀವು ತಿಳ್ಕೊಳ್ಬೇಕಾಗತ್ತೆ. ನಿಮಗೆ ರಾಶ್ಯಾಧಿಪತಿ ಗುರು, ನಿಮಗೆ ಚತುರ್ಥಾಧಿಪತಿ ಗುರು, ಈಗಂತೂ ಗುರುಬಲ ಸಪ್ತಮದಲ್ಲಿ ಪೂರ್ಣ ಗುರುಬಲ ಇರತಕ್ಕಂಥದ್ದು. ಸೊ ಆದ್ದರಿಂದ ಒಂದು ಏಳಿಗೆ ಕಾಣಬೇಕು ಅಂದರೆ ಈ ಗುರುಬಲ ತುಂಬ ಇಂಪಾರ್ಟೆಂಟ್. ಒಂದೊಂದು ದಿನವೂ ನಿಮಗೆ ಬಹಳ ಪ್ರಮುಖವಾಗಿರುತ್ತೆ. ಗುರುಬಲವನ್ನು ನೀವು ಚೆನ್ನಾಗಿ ಬಳಸಿಕೊಳ್ಳಬೇಕಾಗತ್ತೆ. ಒಂದು ಅರ್ಧಾಷ್ಟಮ ಶನಿಯಿಂದ ರಕ್ಷಣೆಗಾಗಿ, ಇನ್ನೊಂದು ಆ ಗುರುಬಲದಿಂದಾಗಿ ನೀವು ಅಭಿವೃದ್ಧಿಯನ್ನು ಹೊಂದಬೇಕಾಗ್ತದೆ. ಯಾಕೆ ಅವಿವಾಹಿತರಾಗಿದ್ದೀರಾ ಧನುರಾಶಿಯವರು, ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ, ನೀವು ಎಲ್ಲೇ ಜಾತಕ ಕೇಳಿ, ನೀವು ಧನುರಾಶಿಯರ ಫಸ್ಟ್ ಪ್ರಯತ್ನ ಮಾಡಿರಿ, ನಿಮಗೆ ಮದುವೆ ಆಗಬೇಕ್ರಿ. ಈಗ ಲಾಸ್ಟ್ ಮುಂದಿನ ವರ್ಷ ಮೇ ಜೂನ್ ಒಳಗೆ ನಿಮ್ಗೆ ಮದುವೆ ಆಗಲೇಬೇಕು ಅಂತ ಹೇಳೋರು ಹೇಳ್ತಾರೆ. ಯಾಕೆ? ಸಪ್ತಮದಲ್ಲಿ ಗುರು ಇರೋದ್ರಿಂದಾಗಿ ಗುರುಬಲ ಇದೆ ನಿಮಗೆ ಪೂರ್ಣವಾಗಿ. ಮದುವೆ ಆಗಿಲ್ವಾ, ಮದುವೆಗೆ ಪ್ರಯತ್ನ ಮಾಡಿ ಅಂತ ಹೇಳ್ತಿರ್ತಾರೆ. ಮದುವೆ ಆಗಿದೆ ಬಟ್ ಗಂಡ ಹೆಂಡತಿ ಜಗಳ, ಏನು ಯೋಚನೆ ಮಾಡಬೇಡಿ, ನಿಮ್ಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ, ಸರಿ ಹೋಗುತ್ತಿದೆಲ್ಲ, ಗುರುಬಲ ಇದೆ ನಿಮಗೆ ಅಂತಾರೆ. ನಿಮಗೇನೋ ಕೋರ್ಟ್ ಕಚೇರಿಯಲ್ಲಿ ಯಾವುದೋ ಸಮಸ್ಯೆ ಇದೆ, ಏನು ಡೋಂಟ್ ವರಿ, ಗುರುಬಲ ಇದೆ ಧನುರಾಶಿಯವರಿಗೆ, ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಏನೇ ಆಗಲಿ ಗುರುಬಲ ಇದೆ, ಸಂತಾನ ಇಲ್ಲ, ಏನು ಯೋಚನೆ ಮಾಡಬೇಡಿ, ಗುರುಬಲ ಇದೆ, ನೀವು ಪ್ರಯತ್ನ ಮಾಡಿ, ಸಂತಾನ ಆಗುತ್ತೆ ಅಂತಲೇ ಹೇಳ್ತಾರೆ. ನಾನು ಹೇಳ್ತೀನಿ, ಎಲ್ಲ ಜ್ಯೋತಿಷಿಗಳು ಹೇಳ್ತಾರೆ. ವಿದ್ಯೆ ಬೇಕು, ಉದ್ಯೋಗ ಬೇಕು, ನಿರುದ್ಯೋಗಿ ನಂಗೆ ಉದ್ಯೋಗ ಬೇಕು ಅಂದರೂ ಗುರುಬಲ ಇದೆ, ಸಿಗುತ್ತೆ, ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಸೊ ಯಾಕೆಂದರೆ ಗುರು ಹಿಂದುಗಡೆಯಿಂದ ಗುರುಬಲ ಅನ್ನುವಂಥದ್ದು ನಿಮಗಿದ್ದಾಗ ನಿಮ್ಮ ಪ್ರಯತ್ನಗಳು ಯಶಸ್ವಿ ಆಗ್ತದೆ ಅಂತ. ಆದರೂ ಸಹ ಹಲವಾರು ವಿಚಾರಗಳು ಧನುರಾಶಿಯವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀರಿ. ಗುರುಬಲ ಇದೆ ಅಂತ ಹೇಳ್ತೀರಿ ನೀವು, ಬಟ್ ನನಗೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅಂದರೆ ಅಲ್ಲಿ ಗುರುಬಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೈಟ್ ಇದೆ ಗುರುಗಳೇ, ಸೈಟ್ ತಗೋಬೇಕು. ಭಾಳ ಜನ ಹೇಳ್ತಾರೆ, ನಾನು ಸೈಟ್ ತಗೋಬೇಕು ಅಂದ್ಕೊಂಡಿದ್ದೀನಿ ಗುರುಗಳೇ, ತಗೋಬೋದಾ? ಈಗ ಗುರುಬಲ ಇದೆ ಮಾಡಪ್ಪ. ಬಟ್ ಏನೋ ಒಂಥರ ಕೈ ಹಾಕಕ್ಕೆ ಹೋದ ತಕ್ಷಣ ಅದೇನೋ ಲಾಸ್ಟ್ ಮುಂದೆ ಎಲ್ಲ ಸ್ಟಾರ್ಟಿಂಗಲ್ಲಿ ಸರಿ ಇರುತ್ತೆ, ಬಟ್ ಆಗಲ್ಲ, ಅದು ತಗೊಳಕ್ಕಾಗಲ್ಲ, ಏನೋ ಪ್ರಾಬ್ಲಮ್ ಕಿತ್ತಾಗ್ಬಿಡುತ್ತೆ. ಸೈಟ್ ತೊಗೊಳಕ್ಕಾಗ್ತಾ ಇಲ್ಲ, ಅಥವಾ ಸೈಟ್ ಇದೆ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಅಥವಾ ಮನೆ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ಫಿನಿಷ್ ಮಾಡಿ ಗೃಹ ಪ್ರವೇಶಕ್ಕೆ ಬರೋಕ್ಕಾಗ್ತಾ ಇಲ್ಲ, ಮದುವೆ ಸೆಟ್ ಆಗ್ತದೆ, ಕಿತ್ತೋಗ್ತಾ ಇದೆ, ಎಲ್ಲ ಏನೋ ದುಡ್ಡು ಬರಬೇಕು, ಬರ್ತಾ ಇಲ್ಲ, ಇನ್ನೇನಲ್ಲಿ ಕಾಣ್ತದೆ, ಕಣ್ಣಿಗೆ ಕಾಣುತ್ತೆ, ಕೈಗೆ ಬರಲ್ಲ, ಅಥವಾ ಕೈಗೆ ಬಂದಿದೆ ಬಾಯಿಗೆ ಬರಲ್ಲ, ಈ ಥರ ಪ್ರಾಬ್ಲಮ್ ಆಗ್ತದೆ ಕೂಡ. ಧನುರಾಶಿಯವರು ಯಾಕೆ ಹಿಂಗಾಗ್ತದೆ ಗೊತ್ತಾಗ್ತಾ ಇಲ್ಲ, ಕೇಳಿದ್ರೆ ಗುರುಬಲ ಇದೆ ಅಂತ ಹೇಳ್ತಾರೆ. ಸೊ ಆ ಗುರುಬಲ ಎಷ್ಟರ ಮಟ್ಟಿಗೆ ನಿಮಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಧಾಷ್ಟಮ ಶನಿ ನಡೀತಾ ಇದೆ, ಅದು ಕೂಡ ನಿಮಗೆ ಇಂಪಾರ್ಟೆಂಟು, ಅದು ಕೂಡ ದುಷ್ಪ್ರಭಾವ ಇರುತ್ತೆ. ಇದೆಲ್ಲ ಸಾಲ್ವ್ ಮಾಡಿ ಗುರುಬಲ ನಿಮಗೆ ಕೆಲಸ ಮಾಡಬೇಕಂದ್ರೆ ನೀವು ವಿಶೇಷವಾಗಿ ಗುರುವಿನ ಆರಾಧನೆ ಮಾಡಲೇಬೇಕು. ಧನುರಾಶಿಯವರು ನೀವು ಎಷ್ಟು ಜಾಸ್ತಿ ಗುರುವಿನ ಆರಾಧನೆ ಮಾಡ್ತೀರೋ ಆ ಗುರುಬಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಪರ್ವ ದಿನವನ್ನು ಸಹ ಹೇಳ್ತೇನೆ, ಇಂಪಾರ್ಟೆಂಟ್ ದಿನ. ನಿಮ್ಮ ಮನೇಲಿ ಕ್ಯಾಲೆಂಡರ್ ಇದ್ದರೆ ಹೋಗಿ ಕ್ಯಾಲೆಂಡರಲ್ಲಿ ರೌಂಡ್ ಅಪ್ ಮಾಡ್ಕೊಳ್ತು, ಮೊಬೈಲ್ನಲ್ಲೇ ಕ್ಯಾಲೆಂಡರ್ ಒಂದು ಡೇಟು ರೌಂಡ್ ಅಪ್ ಮಾಡಿ ಇಟ್ಕೊಂಡ್ಬಿಡಿ. ಇದೇ ಜುಲೈ 10ನೇ ತಾರೀಕು ಗುರುವಾರ ಗುರು ಪೂರ್ಣಿಮೆ, ಅವತ್ತು ಹುಣ್ಣಿಮೆ, ಆಷಾಢ ಶುದ್ಧ ಹುಣ್ಣಿಮೆಯನ್ನು, ಆಷಾಢ ಹುಣ್ಣಿಮೆಯನ್ನು, ಆಷಾಢ ಮಾಸದ ಹುಣ್ಣಿಮೆಯನ್ನು ನಾವು ಗುರು ಪೂರ್ಣಿಮೆ ಅಂತ ಕರಿತೀವಿ. ಗುರುವಿನ ಆರಾಧನೆ ಮಾಡ್ಕೊಳ್ಳೋಕೆ ಅದ್ಭುತವಾದಂತಹ ದಿವಸ. ಸೊ ಅದರಿಂದ ಅವತ್ತಿನ ದಿವಸ ನೆನಪಿಟ್ಕೊಂಡು ನೀವು ಗುರುವಾರ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ, ಈಗಲಿಂದನೇ ಪ್ಲಾನ್ ಮಾಡಿ ಇಟ್ಕೊಂಬಿಡಿ. ನೀವು ಏನು ಗೊತ್ತಾ, ಅವತ್ತಿನ ದಿವಸ ನೀವು ಗುರು ಸನ್ನಿಧಾನಗಳಿಗೆ ಹೋಗಬೇಕು. ನೀವು ಗುರುಬಲ ಇರೋದ್ರಿಂದಾಗಿ ಧನುರಾಶಿಯವರು ಕಡ್ಡಾಯವಾಗಿ ಗುರು ಪೂರ್ಣಿಮೆ ದಿವಸ ಗುರು ಸನ್ನಿಧಾನಗಳಿಗೆ ಹೋಗಿ ಆರಾಧನೆ ಯಥಾಶಕ್ತಿ ದರ್ಶನಾದಿಗಳನ್ನ ಮಾಡ್ಕೊಂಡು ಬಂದರೆ ನಿಮಗೆ ಶನಿಪೀಡೆಗಳು ಪರಿಹಾರವಾಗಿ ಗುರುಬಲ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗಿ ತುಂಬ ಚೆನ್ನಾಗಿ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ.
ದೊಡ್ಡ ದೊಡ್ಡ ಗುರು ಸನ್ನಿಧಾನಗಳಿಗೆ ಹೋಗ್ಬೇಕಂದ್ರೆ ನೀವು ಇರೋ ಜಾಗದಿಂದ ದೂರ ಆಗ್ಬೋದು. ಸೊ 9 ತಾರೀಕು ರಾತ್ರಿ ಹೊರಡಬೇಕಾಗುತ್ತೆ. 10 ತಾರೀಕು ನೀವು ಕೆಲಸಗಳಿದ್ರೆ ರಜೆ ಹಾಕೊಂಬಿಡಿ, ಅಂಗಡಿಗಳಿದ್ರೆ ಬಾಗಿಲು ಹಾಕೊಂಡ್ಬಿಟ್ಟು ನೀವು ಹೊರಡಿ. ಜಸ್ಟ್ ನಿಮ್ಮ ಅಭಿವೃದ್ಧಿ, ನಿಮ್ಮ ಶ್ರೇಯೋಭಿವೃದ್ಧಿ ಇಂಪಾರ್ಟೆಂಟ್, ನಿಮ್ಮ ಕೆಲಸ ಕಾರ್ಯಗಳು ಇಂಪಾರ್ಟೆಂಟ್. ಸೊ ಅದರಿಂದ ಅದ್ರ ಮುಂದೆ ಮತ್ತೆ ಯಾವುದೂ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಗುರುಳೆ? ಎಲ್ಲರೂ ದೂರ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ. ನೀವು ಗಾಣಗಾಪುರ ಹೋಗಿ, ದತ್ತಾತ್ರೇಯರ ಸನ್ನಿಧಾನ ಇದೆ, ಹೋಗಿ ಅಲ್ಲಿ ಗುರುಪೂರ್ಣಿಮೆ ದಿವಸ ದರ್ಶನ ಮಾಡ್ಕೊಂಡು ಬನ್ನಿ. ಇಲ್ಲ ನೀವು ಮಂತ್ರಾಲಯಕ್ಕೆ ಹೋಗಿ, ಅಲ್ಲಿ ದರ್ಶನ ಮಾಡ್ಕೊಂಡು ಬನ್ನಿ. ಬೃಂದಾವನ ರಾಯರ ಬೃಂದಾವನ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಶಿರಡಿಗೆ ಹೋಗ್ತೀರಾ ಹೋಗಿ. ಇಲ್ಲ ನೀವು ಸಾಗರದಲ್ಲಿ ವರದಹಳ್ಳಿ ಸದ್ಗುರು ಶ್ರೀಧರ ಸ್ವಾಮಿಗಳ ಸನ್ನಿಧಾನ, ಅವರ ಒಂದು ಸನ್ನಿಧಾನ ಇದೆ, ಅಲ್ಲಿಗೆ ಹೋಗಿ. ಇಲ್ಲ ನೀವು ಶೃಂಗೇರಿಗೆ ಹೋಗಿ, ಗುರುಮಠಗಳಿಗೆ ಹೋಗಿ, ನಿಮ್ಮ ಗುರು ಸನ್ನಿಧಾನಗಳಿಗೆ ಹೋಗಿ. ಏನು ಮಾಡಬೇಕಲ್ಲಿ? ಅಲ್ಲಿ ಊಟ ಮಾಡಬೇಕು. ಅಲ್ಲಿ ಅಮೃತಾನ್ನ ಭೋಜನ ಇರ್ತದಲ್ಲ, ಪ್ರಸಾದ ಭೋಜನ ಅಂತ ಇರುತ್ತೆ. ಗುರು ಸನ್ನಿಧಾನಗಳಲ್ಲಿ ಗುರು ಪೂರ್ಣಿಮೆಯಂದು ಗುರುಗಳ ಆ ಒಂದು ಪ್ರಸಾದ ಭೋಜನವನ್ನು ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ಗುರುಗಳ ಅನುಗ್ರಹ ಆಗುತ್ತೆ. ಆ ಗುರು ಬಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಧನುರಾಶಿಯವರಿಗೆ ರಾಶ್ಯಾಧಿಪತಿಯ ಗುರು. ಒಳ್ಳೆಯ ಆರೋಗ್ಯ ಬೇಕು, ಒಳ್ಳೆಯ ವಿದ್ಯೆ ಬೇಕು, ತಾಯಿಯೊಂದಿಗಿನ ಒಳ್ಳೆಯ ಬಾಂಧವ್ಯ ಬೇಕು, ತಾಯಿಗೆ ಆರೋಗ್ಯ ಸರಿ ಹೋಗಬೇಕು, ನಿಮ್ಮ ಹಾಗೂ ನಿಮ್ಮ ತಾಯಿ ನಡುವೆ ಜಗಳ ಮನಸ್ತಾಪಗಳಿರಬಾರದು. ವಿವಾಹಿತ ಧನುರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಅನುಕೂಲ ಸಿಗಬೇಕು, ಆ ಬಾಂಧವ್ಯ ಚೆನ್ನಾಗಿರಬೇಕು. ಗುರು ಬೇಕು, ಎಲ್ಲ ಕಡೆ ಗುರು ಬೇಕು. ವಿದ್ಯಾರ್ಥಿನಿಯು ಒಳ್ಳೆ ವಿದ್ಯೆ ಬೇಕು, ಧನುರಾಶಿಯವರಿಗೆ ಚತುರ್ಥಾಧಿಪತಿ ಗುರು ಆಗ್ತಾನೆ, ಗುರು ಬೇಕು. ನಿಮಗೆ ರಾಶ್ಯಾಧಿಪತಿಯೇ ಗುರು, ಆರೋಗ್ಯ ಸರಿ ಇರಬೇಕು ನಿಮಗೆ ಅಂದ್ರೂ ಗುರು ಬಲ ಬೇಕು. ಅರ್ಧಾಷ್ಟಮ ಶನಿಯಿಂದ ನಿಮಗೇನು ತೊಂದರೆ ಆಗಬಾರ್ದು ಅಂತಂದರೆ ಗುರು ಬೇಕು. ಸೊ ಅದರಿಂದ ಬಹಳ ಇಂಪಾರ್ಟೆಂಟ್ ಆಗಿ ಇಂತಹ ದಿನಗಳಲ್ಲಿ ಗುರು ಸನ್ನಿಧಾನಗಳಿಗೆ ಹೋಗಿ ಬನ್ನಿ. ಇಲ್ಲ ಅಲ್ಲಿ ತುಂಬ ರಶ್ ಇರುತ್ತೆ, ಒಳ್ಳೆ ನಮ್ಮ ಕೈಲಿ ಹೋಗೋಕ್ಕಾಗಲ್ಲ, ಬೇರೆ ಇನ್ನೊಂದೇನಾದ್ರು ಹೇಳಿ ಅಲ್ಲಿಗೆ ಹೋಗ್ತೀವಿ ನಾವು ಅಂತಂದರೆ, ನೀವು ಯಾವುದೋ ಒಂದು ಜನಾಂಗಕ್ಕೆ ಸೇರಿರ್ತೀರಿ. ನಿಮ್ಮ ಜನಾಂಗದ ಗುರುಮಠ ಅಂತ ಇರುತ್ತೆ. ಸೊ ನೀವು ಯಾವ ಕ್ಯಾಸ್ಟ್ ಅಥವಾ ಏನಿದ್ರಿದ್ರ ನಿಮ್ಮದೊಂದು ಜನಾಂಗ, ಆ ಜನಾಂಗಕ್ಕೆ ಒಂದು ಗುರುಮಠ ಅಂತ ಇರುತ್ತೆ. ಸೊ ನಿಮ್ಮ ಜನಾಂಗದ ಗುರುಮಠ ಒಂದು ಕಡೆ ಮಠ ಅಂತ ಇರುತ್ತೆ, ಅಲ್ಲಿ ಗುರುಗಳು ಅಂತ ಇರ್ತಾರೆ. ಅವರು ಈ ಸಂಸಾರದಿಂದ ಸನ್ಯಾಸತ್ವವನ್ನು ತೆಗೆದುಕೊಂಡು ಕಾವಿಯನ್ನು ಧರಿಸಿಕೊಂಡು ಒಂದು ಹೊತ್ತು ಊಟ ಮಾಡಿಕೊಂಡು ನಿಮ್ಮ ಈ ಜನಾಂಗದವರ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಹಗಲಿರುಳು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಸೊ ಆ ಗುರು ಸನ್ನಿಧಾನಗಳಿಗೆ ಅಲ್ಲಿಗೆ ಹೋಗಿ, ನಿಮ್ಮ ಗುರುಮಠಗಳಿಗೆ ಹೋಗಿ, ಅಲ್ಲಿ ಹೋಗಿ ಗುರುಗಳಿಗೆ ಏನಾದರೂ ಒಂದು ಸಮರ್ಪಣೆ ಮಾಡಿ, ವಸ್ತ್ರವೋ ಹಣ್ಣು ಹೂವು ಏನೋ ಒಂದು ನಿಮ್ಮ ಕೈಲಾಗಿದ್ದು ಸಮರ್ಪಣೆ ಮಾಡಿ, ಗುರುಗಳ ಪಾದಪೂಜೆ ಮಾಡಿ, ಗುರುಗಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಗುರುಗಳಿಂದ ಒಂದು ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೀರಿ, ಒಂದು ಆಶೀರ್ವಾದ ತಗೊಳ್ಳಿ ಗುರುಗಳದು. ಗುರು ಪೂರ್ಣಿಮೆಯಂದು ನಿಮ್ಮ ಗುರುಮಠದ ನಿಮ್ಮ ಕುಲಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಬಂತು ಅಂತಂದರೆ ನಿಮಗೆ ಗುರುಬಲ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಗುರುಬಲ ನಿಮಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ. ಇನ್ನು ಕೆಲವು ಇರ್ತಾರೆ, ನನಗೆ ಗುರುಮಠ ಇಲ್ಲ ಅಂತಲೋ ಅಥವಾ ಇದ್ರೂ ನಂಗೆ ಹೋಗೋ ಪರಿಸ್ಥಿತಿಲಿಲ್ಲ, ದೂರ ಹೋಗೋಕ್ಕಾಗಲ್ಲ, ನಮ್ಮ ಏರಿಯಾದಲ್ಲಿ ಏನಾದ್ರು ಒಂದು ಹೇಳಿ ಗುರುಗಳೇ ನಾನು ಖಂಡಿತ ಅದು ಮಾಡ್ತೀನಿ ಅಂತಂದರೆ, ನಿಮ್ಮ ಏರಿಯಾದಲ್ಲಿ ಏನಾದ್ರು ರಾಘವೇಂದ್ರ ಸ್ವಾಮಿ ಮಠ ಇದ್ದರೆ ಅಥವಾ ಸಾಯಿಬಾಬಾ ಟೆಂಪಲ್ ಇದ್ದರೆ, ದತ್ತಾತ್ರೇಯರ ದೇವಸ್ಥಾನ ಇದ್ದರೆ, ಹೀಗೆಲ್ಲ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಜುಲೈ 10ನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಉಪವಾಸ, ಈ BP ಶುಗರ್ ಇದ್ರೂ ಉಪವಾಸ ಅಂತ ಹೇಳೋಕ್ಕಾಗಲ್ಲ, ಮಾಡೋದು ಬೇಡ. ಬಟ್ ಇಲ್ಲೋದ್ರೂ ಶಕ್ತಿ ಇದ್ದರೆ ಮಾತ್ರ, ಅನುಕೂಲ ಇದ್ದರೆ ಮಾತ್ರ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಏನೂ ತಿನ್ನದೆ ಏನೂ ಕುಡಿಯದೆ ಫಸ್ಟು ರಾಘವೇಂದ್ರ ಸ್ವಾಮಿ ಮಠಕ್ಕೋ ಸಾಯಿಬಾಬಾ ಟೆಂಪಲ್ಗೋ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ, ನಮಸ್ಕಾರ, ಪೂಜೆ, ಅಭಿಷೇಕ ಏನಾಗುತ್ತೋ ಒಂದು ಅರ್ಚನೆ ಮಾಡಿಸಿ ಅಲ್ಲಿ, ಆಯಿತಾ. ಜೊತೆಗೆ ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲ 1 kg 2 kg ಕಡಲೆಕಾಳು ಹಾಕಿ ಗಂಟು ಕಟ್ಟಿ ಒಂದು ವೀಳ್ಯದೆಲೆ ದಕ್ಷಿಣೆ, ತೆಂಗಿನಕಾಯಿ ಪ್ರತಾಂಬಲೊಂದಿಗೆ ಅಲ್ಲಿ ಪುರೋಹಿತರಿಗೆ ಅಥವಾ ಅಲ್ಲಿ ಸಮರ್ಪಣೆ ಮಾಡಿ ಬನ್ನಿ, ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಆಯ್ತಲ್ಲ. ಅವತ್ತಿನ ಇಡೀ ದಿವಸ ಜುಲೈ 10 ತಾರೀಕು ಅವತ್ತು ಇಡೀ ದಿವಸ ನಾನ್ ವೆಜ್ ತಿನ್ನಂಗಿಲ್ಲ. ಅವತ್ತು ಇಡೀ ದಿವಸ ಆನಿಯನ್ ಕಾರ್ಲಿಕ್ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ. ಅವತ್ತಿನ ದಿವಸ ನೋ ಎಗ್, ಅವೆಲ್ಲ ಏನೂ ತಿನ್ನಂಗಿಲ್ಲ. ನಾನ್ ವೆಜಿಟೇರಿಯನ್ ನಾನು ಹೇಳ್ತಾರಂಥದ್ದು. ಪ್ಯೂರ್ ವೆಜಿಟೇರಿಯನ್ ಅವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ. ಅವತ್ತು ಗುರುವಾರ, ಗುರುಪೂರ್ಣಿಮೆ, ವರ್ಷಕ್ಕೊಂದೇ ದಿವಸ. ಅವತ್ತಿನ ದಿವಸ ಗುರುಗಳ ಹೆಸರು ಹೇಳ್ಕೊಂಡು, ನಿಮಗೆ ಇಷ್ಟವಾದ ನಿಮ್ಮ ಗುರುಗಳ ಹೆಸರು ಹೇಳ್ಕೊಂಡು ಅವತ್ತಿನ ದಿವಸ ಒಂದು ಹೊತ್ತು ಉಪವಾಸ ಮಾಡಿ, ಇನ್ನು 2 ಹೊತ್ತುಗಳಲ್ಲಿ ನೀವು ಹಣ್ಣು ತಿನ್ನಿ, ಚಪಾತಿ, ಉಪ್ಪಿಟ್ಟು ಏನೋ ಒಂದು ಮಾಡ್ಕೊಂಡು ತಿನ್ನಿ, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡಿ ಅಷ್ಟೇ. ಸೊ ಗುರುವಿನ ಸ್ಮರಣೆ ಮಾಡಿಕೊಂಡು ಮಾಡ್ಬೋದು. ಇನ್ನು ಅಲ್ಲಿಗೂ ಎಲ್ಲಿಗೂ ಹೋಗೋಕ್ಕಾಗಲ್ಲ ಗುರುಗಳೇ, ಮನೆಯಲ್ಲೇ ಮಾಡ್ಬೋದು. ನೀವು ಮನೆಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನೀವು ಸ್ತೋತ್ರಮಾಲಾ ಅಂತ ಆ್ಯಪ್ ಇರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಗುರುಗ್ರಹದ ಅಷ್ಟೋತ್ತರ ಪಠನೆ ಮಾಡಿ, ದತ್ತಾತ್ರೇಯರ ವಜ್ರಕವಚ ಸ್ತೋತ್ರಾದಿ ದತ್ತಾತ್ರೇಯ ಸ್ತೋತ್ರಗಳನ್ನು ಪಠನೆ ಮಾಡಿ, ಅಥವಾ ರಾಘವೇಂದ್ರ ಸ್ವಾಮಿ ಸ್ತೋತ್ರಗಳನ್ನು ಪಠನೆ ಮಾಡಿ. ಆದ್ರೆ ಗುರುವಿನ ಧ್ಯಾನದಲ್ಲಿರ್ಬೇಕು ನೀವು. ಇದ್ದಾಗ ಏನಾಗುತ್ತೆ, ನಿಮಗೆ ಆ ಗುರುಬಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅರ್ಥ ಆಯ್ತಾ? ಸೊ
ಜುಲೈ 10ನೇ ತಾರೀಕು ಬಹಳ ಇಂಪಾರ್ಟೆಂಟ್. ಅವತ್ತು ನೀವು ಎಷ್ಟು ಗುರುವಿನ ಆರಾಧನೆ ಮಾಡಿದ್ರೆ ಅಷ್ಟು ಒಳ್ಳೆಯದು. ಸರ್ ನನಗೆ ಕೆಲಸಕ್ಕೆ ಹೋಗಬೇಕು, ನನಗೆ ಬಿಸ್ನೆಸ್ ಇದೆ, ನನಗೆ ಅಂಗಡಿಗೆ ಹೋಗಬೇಕು, ನನಗೆ ಫ್ಯಾಕ್ಟ್ರಿಲಿ ಕೂತ್ಕೋಬೇಕು, ನನಗೆ ಒಂದು ದಿವಸನೂ ಪುರ್ಸೊತ್ತಿಲ್ಲ, ಈ ಥರ ಏನೇ ಇದ್ರೂ ಕೂಡ ಅವತ್ತೊಂದು ದಿವಸ ಪುರ್ಸೊತ್ತು ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಕೈಲಿ ಏನೂ ಆಗಲ್ಲ, ಅಥವಾ ನಿಮ್ಮ ಕೈಲಿ ಆಗುತ್ತೆ ಬಟ್ ಇನ್ನೂ ಏನಾದ್ರು ಒಂದು ಪವರ್ಫುಲ್ ಆಗಬೇಕು, ಗುರು ಬಲ ಕೆಲಸ ಮಾಡಬೇಕು. ಗುರು ಬಹಳ ಇಂಪಾರ್ಟೆಂಟ್. ನನಗೆ ಗೊತ್ತಾಗ್ತಾ ಇದೆ, ನೀವು ಹೇಳ್ದಂಗೆ ಆಗ್ತಾ ಇದೆ. ಸೊ ಅದರಿಂದ ಗುರುಬಲ ಇದ್ರೂ ನನಗೆ ಸಾಕಾಗ್ತಾ ಇಲ್ಲ, ನನಗೆ ಇನ್ನೂ ಗುರುಬಲ ಚೆನ್ನಾಗಿ ಆಕ್ಟಿವೇಟ್ ಆಗಿ ಕೆಲಸ ಮಾಡಬೇಕು ಅಂದರೆ ವಿಶೇಷವಾದ ಪರಿಹಾರ ನಾವು ನಿಮಗೋಸ್ಕರ ಮಾಡ್ತಿರುವಂಥದ್ದು ಏನಪ್ಪ ಅಂತಂದ್ರೆ, ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ನಿಮ್ಮೆಲ್ಲರ ಗುರುದೋಷಗಳು ಪರಿಹಾರವಾಗಿ ಗುರುಬಲ ನಿಮಗೆ ಪ್ರಾಪ್ತಿ ಅಂದರೆ ಸಿಗಬೇಕು ಅನ್ನುವ ಕಾರಣಕ್ಕೆ ಕಣ್ಣಿಗೆ ಕಾಣಿಸದೆ ಕೈಗೆ ಸಿಗ್ತಾ ಇಲ್ಲ ಅಂತಲೋ, ಅಥವಾ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅವಕಾಶಗಳು ಅನ್ನೋ ರೀತಿಯಲ್ಲೋ, ಏನೋ ನಮ್ಗೆ ಒಟ್ಟಾಗಿ ಗುರುಬಲ ಕೆಲಸ ಆಗಲಿಕ್ಕೆ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು, ಅಥವಾ ಗುರುಬಲ ಕಳ್ಕೊಂಡಿದ್ರು ಕೂಡ ಗುರುಬಲ ಇಲ್ಲದೇ ಇದ್ರು ಗೋಚಾರದಲ್ಲಿ ಬಟ್ ಗುರುವಿನ ಅನುಗ್ರಹ ಚೆನ್ನಾಗಿ ಸಿಗಬೇಕು ಅನ್ನೋವಂಥವರಿಗೆ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ, ಯಾಕೆಂದರೆ ಗುರುಪೂರ್ಣಿಮೆ ವಿಶೇಷವಾಗಿ ಈ ಗುರುಪಾದುಕೆಗಳು ಅನ್ನೋ ರೀತಿಯಲ್ಲಿ 2 ಪಾದುಕೆಗಳನ್ನು ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಸ್ಕ್ರೀನ್ ಮೇಲೆ ಸಹ ಕಾಣಬಹುದು. ಈ ವಿಶೇಷವಾದಂತಹ ಪಾದುಕೆಗಳನ್ನು ನಾವು ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮ್ಮ ದೇವರ ಮನೆಯಲ್ಲಿ ಈ ಗುರುಪಾದುಕೆ, ಯಾಕಂದರೆ ಗುರುಪೂರ್ಣಿಮೆಯ ದಿವಸ, ಗುರುವಾರ ಗುರುಪೂರ್ಣಿಮೆಯ ದಿವಸ ಗುರು ಶಾಂತಿ ದತ್ತಾತ್ರೇಯರ ಹೋಮಗಳನ್ನೇ ಮಾಡಿ ಎನರ್ಜೈಸ್ ಆದಂತಹ ಪಾದುಕೆಗಳು ನಿಮ್ಮ ಮನೆಯಲ್ಲಿದ್ದಾಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ಸಿಗುತ್ತದೆ ಅನ್ನುವಂತಹ ಕಾರಣಕ್ಕೆ ಖಂಡಿತವಾಗಿ ಈ ಗುರುಪಾದಗಳು ನಿಮ್ಮ ಮನೆಯಲ್ಲಿರಲಿ. ಮಂತ್ರಾಕ್ಷತೆಯನ್ನು ಹಾಕಿ ಕಳಿಸ್ಕೊಡ್ತೇವೆ ನಿಮಗೆ. ಖಂಡಿತವಾಗಿ ಗುರುಪಾದಗಳನ್ನ ನಿಮ್ಮ ಮನೆಯಲ್ಲಿರಿ. ಅಷ್ಟೇ ಅಲ್ಲ, ಬರೀ ಗುರುಪಾದಕೆಗಳನ್ನು ಕೊಡ್ತಾ ಇರ್ತಂದು ಸಹಸ್ರ ಗುರು ಶಾಂತಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಬಹಳ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂದ್ರೆ ನೀವು ಅಡಮಾನ ಇಟ್ಟಂತಹ ಬಂಗಾರವು ಬಿಡಿಸ್ಕೊಂಡು ಬರುವಂಗಾಗಿರ್ಬೇಕು, ಕಳ್ಕೊಂಡ ಬಂಗಾರ ಮರಳಿ ಪಡ್ಕೊಳ್ಳುವಂಗಾಗಬೇಕು, ಅಥವಾ ನೀವು ಸಂಪಾದನೆ ಮಾಡೋರು ಬಂಗಾರಾದಿಗಳನ್ನ ಸಂಪಾದನೆ ಮಾಡಬೇಕು. ಇವತ್ತು ಗ್ರಾಮ್ ಬಂಗಾರ 9-10 ಸಾವಿರ ದಾಟ್ಕೊಂಡು ಹೋಗ್ತಾ ಇದೆ. ಸೊ ಬಂಗಾರವನ್ನು ಸಂಪಾದನೆ ಮಾಡುವ ಆ ಒಂದು ಅನುಕೂಲಗಳು ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸಾಲಬಾಧೆಗಳು ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಎಲ್ಲ ವಿಶೇಷವಾದ ಹೋಮಗಳಿದೆ. ಈ ಎಲ್ಲ ವಿಶೇಷವಾದಂತಹ ಹೋಮಗಳೆಲ್ಲ ಎನರ್ಜೈಸ್ ಮಾಡ್ತಕ್ಕಂಥ ಬಹಳ ವಿಶೇಷವಾದ ಪ್ರಸಾದ ಧನಾಕರ್ಷಕ ಮಣಿ. ಈ ವಿಶೇಷವಾದ ಒರಿಜಿನಲ್ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಗುರುಪಾದಿಕೆಗಳ ಜೊತೆ ಕೊಡ್ತಾ ಇದ್ದೇವೆ. ಸೊ ಬಹಳ ವಿಶೇಷವಾಗಿ ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ದಿವಸ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಗುರುಪಾದಿಕೆಗಳನ್ನು ಅದರ ಸಹಿತವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹಾಗೂ ವಿಶೇಷವಾದ ಋಣಬಾಧ ಅಂದರೆ ನಿಮಗೆಲ್ಲ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಮಾಡಿ ವಿಶೇಷವಾದ ಈ ಧನಾಕರ್ಷಕ ಮಣಿ ನಿಮ್ಮ ವ್ಯಾಪಾರಾಭಿವೃದ್ಧಿಗಳಾಗಬೇಕು ಅಂತ ಧನಾಕರ್ಷಕ ಮಣಿ ರಾ ಪೈರೇಟ್ ನಿಮಗೆ ಕೊಡ್ತಾ ಇದ್ದೇವೆ. ನಿಮಗೆ ನಿಮ್ಮಲ್ಲಿ ಇಟ್ಕೊಳ್ಳೋಕ್ಕಾದ್ರೆ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದುಡ್ಡಿನ ಜೊತೆಗೆ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು. ಅದ್ಭುತವಾದ ಪರಿಹಾರ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರದ್ದೆಲ್ಲರೂ ಹೆಸರನ್ನ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಹಾಗೂ 10:30 ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಈ ಎಲ್ಲ ಪ್ರಸಾದಗಳು ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಆಗ್ತದೆ. ಸೊ ನಿಮಗೆಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ, ಗುರುಪಾದಿಕೆಗಳು ಜೊತೆಗೆ ಈ ವಿಶೇಷವಾದ ಧನಾಕರ್ಷಕ ಮಣಿ ಇದನ್ನೆಲ್ಲ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಎಲ್ಲರ ಮೇಲೂ ಸಹ ಗುರುಗನ ಅನುಗ್ರಹವಾಗಲಿ. ನಿಮ್ಮೆಲ್ಲರಿಗೂ ನಿಮ್ಮ ನಿಮ್ಮ ಆರಾಧ್ಯ ಗುರುಗಳ ಖಂಡಿತವಾಗಿ ಅನುಗ್ರಹವಾಗಲಿ. ನಿಮ್ಮೆಲ್ಲರ ಕಷ್ಟ ನಷ್ಟಗಳು ಪರಿಹಾರವಾಗಲಿ. ಗುರು ಬಲ ಇರೋರಿಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡಲಿ. ಇಲ್ಲದೆ ಇರತಕ್ಕಂಥವ್ರಿಗೂ ಸಹ ಗುರುವಿನ ಅನುಗ್ರಹದಿಂದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಗುರುವಿನ ಅನುಗ್ರಹ ನಿಮಗೆ
ನಿಮಗೆ ಖಂಡಿತವಾಗಿ ಸಿಗಲಿ. ಒಟ್ಟಿನಲ್ಲಿ ಎಲ್ಲರೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂತ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.